ನಮ್ಮ ಮನೆಯ ಬೆಳಕು, ನಮ್ಮ ಮನೆಯ ಜೀವನದ ಜೀವನಾಡಿ ನನ್ನ ತಂಗಿ ಸಂಧ್ಯಾಳಿಗೆ ಇಂದು 17 ವರ್ಷ ತುಂಬಿ 18 ವರ್ಷಕ್ಕೆ ಕಾಲಿಡ್ತಿದ್ದಾಳೆ. ಭಗವಂತ, ನೀನು ಅವಳಿಗೆ ಆಯಸ್ಸು, ಆರೋಗ್ಯ, ಸುಖ, ಸಂತೋಷ ಕೊಟ್ಟು ಕಾಪಾಡುತ್ತಂದೆ. ಭಗವಂತ, ಸದಾ ನೀನು ಅವಳಿಗೆ ರಕ್ಷಕನಾಗಿರು. ಅಣ್ಣ ಅಣ್ಣ, ಏನಣ್ಣ ಇವತ್ತು ಎಂತ ದಿನ! ನೀ ನೋಡಿದ್ರೆ ದೇವ್ರ ಕೈ ಮುಗಿತಾ ನಿಂತಿದ್ಯಾ. ಆ ದೇವ್ರ ಹತ್ರ ಏನಣ್ಣ ಬೇಡ್ಕೊಳ್ತಾ ಇದೀಯಾ? ರವಿ, ಬೇಡ್ಕೊಳಕ್ ಏನೋ ಇದೆ. ಆ ದೇವರು ನಮ್ಗೇನೋ ಕಡಿಮೆ ಮಾಡಿದ್ದಾನೆ. ಹಣ, ಆಸ್ತಿ, ಬಂಗ್ಲೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಮ್ಮ ತಂಗಿ ಸಂಧ್ಯಾಳಿಗೆ ಆಯಸ್ಸು, ಆರೋಗ್ಯ, ಸುಖ, ಸಂತೋಷ ಕೊಡ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊತಾ ಇದೆ ಕಣ. ನಿಜ ಅಣ್ಣ. ಈ ನಮ್ಮ ದೊಡ್ಡ ಮನೆ ದೊಡ್ಡತನವನ್ನ ಕಳ್ಕೊಂಡು ಬಡತನದ ತವರಾಗಿತ್ತು. ಆದ್ರೆ ನಮ್ಮ ತಂಗಿ ಯಾವ ಗಳಿಗೆಯಲ್ಲಿ ನಮ್ಮ ಈ ದೊಡ್ಡ ಮನೆಯಲ್ಲಿ ಜನಿಸಿದ್ಲು, ನಮ್ಮ ಮನೆ ಸಿರಿ ಸಂಪತ್ತು ಎಲ್ಲ ಕಂಗೊಳಿಸ್ತಾ ಇದೆ ಅಣ್ಣ. ರವಿ, ಬಡತನದ ಬವಣೆಯಿಂದ ಬಳಲುತ್ತಿದ್ದ ನಮಗೆ ವರ ನೀಡುವ ಸಿರಿದೇವಿಯಾಗಿ ಬಂದಳು ನಮ್ಮ ತಂಗಿ ಸಂಧ್ಯಾ. ಈ ರಾಜ ವೈಭೋಗವೆಲ್ಲ ಅವಳು ನೀಡಿದಂತ ಭಿಕ್ಷೆ ಕಣ. ರವಿ, ನಾವಿಬ್ರು ಅವಳಿಗೆ ಬರೀ ಅಣ್ಣಂದ್ರಲ್ಲ ಕಣ, ಅವಳ ಕಣ್ಣುಗಳಾಗಿರ್ಬೇಕು. ಅವಳ 2 ಕಣ್ಣುಗಳಾಗಿರ್ಬೇಕು. ಅಣ್ಣ, ಏನಣ್ಣ ಹೇಳ್ದೆ? ಅವಳಿಗೆ ಬರೀ 2 ಕಣ್ಣು ಮಾತ್ರ ಅಂತ ಹೇಳ್ದಲ್ಲಣ್ಣ. ನಮ್ಮ ಪ್ರೀತಿಯ ಶಶಿಧರ ಅವಳಿಗೆ 3ನೇ ಕಣ್ಣೆಲ್ಲವಣ್ಣ. ಶಶಿಧರನ್ನೇ ಮರ್ಬಿಟ್ಟಲ್ಲಣ್ಣ. ಏನೋ ನಾನು ಶಶಿನ ಮರಿತೀನೇನೋ? ನಾನು, ನೀನು, ಶಶಿ, ಸಂಧ್ಯಾ ಒಂದೇ ಮನೆಯ ಮನದ 3 ರಂಬೆಗಳಿದ್ದಾಗಿ. ಅದರಲ್ಲಿ ಯಾವುದೇ ಒಂದು ಕೊಂಬೆಗೂ ಊನವಾದರೂ ನನ್ನ ದೇಹದಲ್ಲಿ ಉಸಿರಿರಲ್ಲ ಕಣ. ನನ್ನ ದೇಹದಲ್ಲಿ ಉಸಿರಿರಲ್ಲ ಕಣ. ಅಣ್ಣ, ಎಂತ ಮಾತಾಡ್ತಾ ಇದ್ದೀಯ? ಇವತ್ತೆಂತ ದಿನ ನೀ ನೋಡ್ರೆ ಈಗೆಲ್ಲ ಮಾತಾಡ್ತಾ ಇದೆಯಲ್ಲಣ್ಣ. ಬಿಡ, ಬಾಯಿ ತಪ್ಪಿ ಏನೋ ಒಂದು ಮಾತು ಅಡ್ಡ ಮಾತಾಡದೆ. ಅದು ಸರಿ, ಇವತ್ತಿನ ಬರ್ತಡೆಗೆ ಎಲ್ಲ ಸಿದ್ಧತೆ ಮಾಡಿದ್ದಾನೆ. ಅಣ್ಣ, ಈ ಜವಾಬ್ದಾರಿನ ನಿನ್ಗೆ ಯಾರು ವಹಿಸಿದೆ ಹೇಳು? ನನ್ಗೆ ವಹಿಸಿದೆ ತಾನೆ. ನೀನ್ ನಿಶ್ಚಿಂತೆಯಿಂದ ಇರೋ. ಶಾಸ್ತ್ರಿಗಳಿಗೆ ಹೇಳಿದ್ದೀನಿ, ಅಡಿಗೆಯವ್ರಿಗೆ ಹೇಳಿದ್ದೀನಿ, ಬಂಧು ಮಿತ್ರವ್ರಿಗೆ ಹೇಳಿದ್ದೀನಿ. ಎಲ್ಲ ಅವ್ರವ್ರ ಕೆಲಸ ಅವ್ರು ಸಿದ್ಧತೆ ಮಾಡ್ಕೊತಾ ಇದಾರೆ ಅಣ್ಣ. ರವಿ, ಚಂದ್ರು, ಯಾರಿದ್ರಿ ಮನೇಲಿ? ಓ ಶಾಸ್ತ್ರಿಗಳೇ, ಬನ್ನಿ, ನಾವು ನಿಮ್ಮನ್ನೇ ಕಾಯ್ತಾ ಇದ್ವಿ. ನಾನ್ ಬರ್ದೆ ಏನಯ್ಯ? ಎಲ್ಲ ಸಿದ್ಧವಾಗಿದೆ ಏನಯ್ಯ? ಎಲ್ಲ ಸಿದ್ಧವಾಗಿದೆ ಶಾಸ್ತ್ರಿಗಳೇ. ಇನ್ನ ಬಂಧು ಮಿತ್ರ ಬರ್ಬೇಕು ಅಷ್ಟೇನೆ. ಬಂಧು ಮಿತ್ರ ಏನಯ್ಯ? ಅದು ಈ ಊಟ ಅಂದ್ರೆ ಎಲ್ಲ ಸಾಲಿಗೆ ನಿಂತಿರ್ತಾರೆ ಕಣಯ್ಯ. ಆಯ್ತು ಕಣಯ್ಯ, ಟೈಮ್ ಆಗ್ತಾ ಇದೆ ಕಣಯ್ಯ. ನಿಮ್ ತಂಗಿ ಕರ್ಕೊಂಡ್ ಬಾರಯ್ಯ, ಬೇಗ ರಾವ್ ಕಾಲ ಬರ್ತಾ ಇದೆ. 3 ಅಗಸ್ಕಾಯಿ ಕಾಲ ಹಾಕ್ಬಿಡೋಣ ಕಣಯ್ಯ. ಆಯ್ತು ಶಾಸ್ತ್ರಿಗಳೇ, ಬನ್ನಿ ಶಾಸ್ತ್ರಿಗಳೇ, ನಿಮ್ಮ ಪೂಜಾ ಸಿದ್ಧತೆ ರೆಡಿ ಮಾಡ್ಕೊಳ್ಳಿ. ಆಯ್ತು ಕಣಯ್ಯ, ಬನ್ನಿ ಶಾಸ್ತ್ರಿಗಳೇ. ಬನ್ನಿ ಬೋರೈನವರೇ, ಅಂತೂ ನಮ್ಮ ತಂಗಿ ಹುಟ್ಟದ ಬಗ್ಗೆ ಬಂದದಕ್ಕೆ ನಮಗೆ ಭಾರಿ ಭಾರಿ ಸಂತೋಷ. ಬನ್ನಿ. ಆಯ್ತು ಚಂದ್ರು, ಚಂದ್ರು. ಓ, ಸಾವುಕಾರ ವೀರಭದ್ರಪ್ಪನವರು ಬರಬೇಕು, ಬರಬೇಕು. ಬಂದಾಯ್ತಲ್ಲಪ್ಪ. ಅಂದಾಗೆ ಯಾರು ಕಾಣ್ತಾ ಇಲ್ಲ, ನಾನೇ ಮೊದ್ಲು ಅನ್ಸುತ್ತೆ. ವೀರಭದ್ರಪ್ಪನವ್ರೆ, ನಿಮ್ಮಂತ ದೊಡ್ಡ ಮನಸ್ಸರೇ ಬಂದ್ಮೇಲೆ ಬಾಕಿ ಜನ ಬಂದೇ ಬರ್ತಾರೆ. ಬನ್ನಿ ಕುತ್ಕೊಳ್ಳಿ. ಆಯ್ತು ಚಂದ್ರು. ಅಲ್ಲೋ ರವಿ. ಆಯ್ತು ತ್ರಿನೇತ್ರ. ಅಲೋ ತ್ರಿನೇತ್ರ, ಅಂತೂ ನನ್ನ ತಂಗಿ ಹುಟ್ಟಿದ ಬಗ್ಗೆ ಬಂದದಕ್ಕೆ ಭಾರಿ ಭಾರಿ ಸಂತೋಷ ಕಣಯ್ಯ. ಬಾರಯ್ಯ, ಕುಂತ್ಕೊಳ್ಳಯ್ಯ. ಎಲ್ಲಿ ಕಾರು ಬಾರು ನಡೆಯುತ್ತೋ ಅಲ್ಲಿ ದರ್ಬಾರ್ ಮಾಡೋದೇ ನನ್ನ ಸ್ಪೆಷಲ್.
ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಆಯ್ತು, ಬಾರೋ ಮಿತ್ರ, ಕುತ್ಕೊಳ್ಳೋ. ಚಂದ್ರು, ಬರೀ ಮಾತಲ್ಲೇ ಕಾಲ ಕಳೀತು ಅಥವಾ ನಮ್ಗೇನಾದ್ರು ಹೇ ಎಲ್ಲಾದ್ರೂ ಉಂಟೆ? ಏ ಕಾಶಿ ಬಾರ ಇಲ್ಲಿ. ಬಂದೆ ತಂದೆ ನಿಂದೆ, ಇವ್ರಿಗೆಲ್ಲ ಜ್ಯೂಸ್ ಕೊಡಪ್ಪ. ಲೋ ಗಾದೆ ಕಾಶಿ, ಶುರು ಮಾಡ್ದ ನಾಳೆ ನೀನು ಒಟ್ಟನ್ ಮಾತನ್ನ. ಅಯ್ಯೋ ಬಿಡಿದೇನೆ, ಅದ್ರಲ್ಲಿ ಒಟ್ಟನ್ ಮಾತು ಏನೈತೆ? ಮಾತು ಬೆಳ್ಳಿ, ಮೌನ ಬಂಗಾರ. ನೀವು ಕೂಗುದ್ರ ನಾನ್ ಬಂದ, ಅದಕ್ಕೆ ಬಂದೆ. ಬಂದ್ಮೇಲೆ ಇಲ್ಲಿ ಬಂದಿರ್ತಕ್ಕಂಥ ಗೆಸ್ಟ್ಗೆಲ್ಲ ಕುಡಿಯಕ್ಕೆ ಏನಾದ್ರು ಕೊಡು ಅಂತೀರ, ಅದಕ್ಕೆ ತಂದೆ. ಬಂದ್ಮೇಲೆ ತಂದ್ಮೇಲೆ ಇನ್ನೇನ್ ಕೆಲ್ಸ? ಅದಕ್ಕೆ ಹೇಳಿದ್ದು ಬಂದೆ ತಂದೆ ನಿಂದೆ. ಕಾಶಿ ಯಾಕೋ ಒಟ ಒಟ ಅಂತ ಬಡ್ಕತಿಯೇ? ಬಾರ ಇಲ್ಲಿ, ನಾವು ಸ್ವಲ್ಪ ಹೆಲ್ಪ್ ಮಾಡ್ಕೊಡು. ಅಯ್ಯೋ ಐನೋರೇ, ಯೋಗಿ ಪಡೆದು ಯೋಗಿಗೆ, ಜೋಗಿ ಪಡೆದು ಜೋಗಿಗೆ ಅಂದಂಗೆ ನಿಮ್ ಕೆಲ್ಸ ನಿಮ್ಗೆ, ನನ್ನ ಕೆಲ್ಸ ನನಗೆ. ಆಳ ಹೋಗು ಸೋದ್ರು ಮುಳ್ಳೇನೆ. ಚಂದ್ರು, ರವಿ, ಹೋಗಯ್ಯ ಬೇಗ ಬೇಗ ನಿಮ್ ತಂಗಿನ ಕರ್ಕೊಂಡ್ ಬಾರಯ್ಯ, ಕಾಲ ಬರ್ತಾ ಇದೆ. ಬೇಗ ಬೇಗ ಜ್ಯೂಸ್ ಕೊಡಪ್ಪ. ಹಾಕ್ಬಿಡೋಣ. ಬರ್ತೀವಿ. ಮಹಾಲಕ್ಷ್ಮಿ ಇದ್ದಂಗೆ ಕಣಯ್ಯ. ಇವಳು ಬಂದ ಕಾಲ್ಗುಣದಲ್ಲಿ ನಿಮ್ಮ ಮನೆ ಹಾಲು ಉಕ್ತದೆ ಕಣಯ್ಯ, ನಂದ ಗೋಕುಲ ಆಗ್ತದೆ ಕಣಯ್ಯ. ಅಷ್ಟೇ ಎಲ್ಲ ಶಾಸ್ತ್ರಿಗಳೇ, ಈ ಅಣ್ಣಂದಿರ ಹೃದಯದ ಬಡಿತ ಇವಳೆ. ಶಾಸ್ತ್ರಿಗಳೇ, ನನ್ನ ತಂಗಿಯದು ಕೋಗಿಲೆಯ ಗಾನ, ನವಿಲ್ಲ ಅಂದ, ಈ ವಂಶದ ನಡಿಗೆ, ಈ ಹಣ್ಣಂದಿರ ಸಿರಿಯುಡಿಗೆ. ನಮ್ಮ ಈ ಸಂಧ್ಯವ್ವ ಈ ಮನೆಯ ಮಹಾದೇವ. ಹಿರಿಯಳಿಗೆ ಕಿರಿಯಳಾಗಿ, ಕಿರಿಯರಿಗೆ ಹಿರಿಯಳಿಗೆ, ಅಲ್ಪರಿಗೆ ಬುದ್ಧಿಮಾತೆಯಾಗಿ ಈ ಮನೆ ಬೆಳಗ್ತಾ ಇರೋ ಮಹಾಲಕ್ಷ್ಮಿ. ಅಣ್ಣ ಕಾಶಿ, ನೀವೆಲ್ಲ ನಿಮ್ ತಂಗಿನ ತುಂಬಾನೇ ಹೊಗಳ್ತಾ ಇದ್ದೀರಾ. ಆಮೇಲಿಂದ ನನ್ಗೆ ಜಂಬ ಬಂದ್ಬಿಡುತ್ತೆ ಅಷ್ಟೇ. ಅಲ್ಲ, ಬಂದಿರೋ ಮುಂದೆ ಈ ರೀತಿ ಹೊಗಳ್ತಾ ಇದ್ರೆ ಅವರೆಲ್ಲ ನನ್ ಬಗ್ಗೆ ಏನ್ ತಿಳ್ಕೊಳಲ್ಲ? ಏನಿಲ್ಲ ಬಿಡಮ್ಮ, ಕೋಗಿಲೆ ಗಾನನ, ನವಿಲ್ ನಂದನ ಯಾರು ವರ್ಣಿಸ್ಬೇಕಿತ್ತಿಲ್ಲಮ್ಮ. ಅದೇನು ಅಂತ ಎಲ್ರಿಗೂ ಗೊತ್ತು. ಸಂಜೆ ಅಚ್ಚಮ್ಮ ಮೇಣದ ಬಜ್ಜಿಯ ಬೇಗ ಬೇಗ, ಟೈಮ್ ಮೀರೈತಾ ಇದೆ, ರಾವ್ ಕಾಲ ಬರ್ತಾ ಇದೆ. ರೇ ಶಾಸ್ತ್ರಿಗಳೇ, ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋದು ಮೇಣದ ಬತ್ತಿನ ಹಚ್ಚೋದ್ರಿಂದ ಅಲ್ಲ, ಅದನ್ನ ಕೆಡ್ಸೋದ್ರಿಂದ. ಯಾವುದೇ ಸಂಪ್ರದಾಯ ಹುಡುತ ಬುದ್ಧಿಸ ಜ್ಯೋತಿ ಬೆಳಗುವುದು ಸಂಪ್ರದಾಯ, ಜ್ಯೋತಿ ಆರಿಸುವುದು ಸಂಪ್ರದಾಯವೇನಯ್ಯ? ನಿಜ ಶಾಸ್ತ್ರಿಗಳೇ, ನಿಮ್ಮ ಮಾತಿನಲ್ಲಿ ಅರ್ಥವಿದೆ. ಮನೆ ಮಗಳು ದೀಪನ ಹಚ್ಚಬೇಕೇ ಹೊರತು ಮನೆ ದೀಪನ ಆರಿಸಬಾರದು. ಸಂಧ್ಯಾ, ಅಣ್ಣ ಬಾರಮ್ಮಗೆ ದೀಪ ಹಚ್ಚಮ್ಮ. ಅಣ್ಣ, ಅದು ಅದು ಯಾಕಮ್ಮ, ಯಾರು ನಿನ್ ಗೆಳತಿರು ಬರ್ಬೇಕೇನು? ಅಣ್ಣ, ಒಬ್ರು ಮುಖ್ಯವಾದವ್ರು ಬರ್ಬೇಕಾಗಿತ್ತು, ಅದಕ್ಕೋಸ್ಕರ. ಯಾರಮ್ಮದು? ಅದು ಅಯ್ಯೋ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ, ಇಷ್ಟೊತ್ತಾದ್ರೂ ಬರ್ಬೇಕಾಗಿತ್ತು. ಛೆ. ಸಂಧ್ಯಾ, ಸಂಧ್ಯಾ, ಅಣ್ಣ ಅಂತ ಬಂದ್ಯಲ್ಲ, ಸದ್ಯ ಬರೋದು ಸ್ವಲ್ಪ ಲೇಟ್ ಆಯ್ತು. ಹೋಗೋಣ. ನಾನು ನಿನ್ ಜೊತೆ ಮಾತು ಕೂಡ ಆಡೋದಿಲ್ಲ. ನೋಡು, ನಿನ್ನಿಂದಾಗಿ ಅವರೆಲ್ಲ ನನ್ನ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಡ್ರು ಗೊತ್ತಾ? ಸಾರಿ ಅಂತ ಹೇಳಿದ್ನಲ್ಲ ಚಂದ್ರಣ್ಣ, ರವಿಯಣ್ಣ, ಸಾರಿ ಅಂತ. ನಾನು ಬರೋದು ಸ್ವಲ್ಪ ತಡ ಆಯ್ತು. ನನ್ನ ಮಾತಿಂದ ನಿಮ್ಗೇನಾರ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಲೋ, ಸಾರಿನ ನೀವು ಕೇಳ್ಬಾರ್ದು ಕಣ, ನಾವು ಕೇಳ್ಬೇಕು. ನಾವು ಈ ಸಂಭ್ರಮದಲ್ಲಿ ನಿಜವಾಗಿ ನಿನ್ನ ಮರ್ತೇ ಹೋಗಿದೆ ಕಣ. ಶಶಿ, ಎಂತ ತಂಗಿ ಪಡೆದಿದೀಯಾ ನೀ? ಬರುವವರೆಗೂ ಈ ಜ್ಯೋತಿ ಬೆಳಗ್ಲೇ ಇಲ್ವಲ್ಲಯ್ಯ. ನಿನ್ ತಂಗಿ ಎಂತ ಮುದ್ದಿನ ತಂಗಿ ಪಡೆದಿದೀಯಾ? ನೀ ಹೋಗುವಂತ ಕಣಯ್ಯ. ಹೇ ಸಂಧ್ಯಾ, ಸಂಧ್ಯಾ, ಈ ಅನಾಥ ಅಣ್ಣನ ಮೇಲೆ ಇಷ್ಟೊಂದು ಅಭಿಮಾನ ಮೇಲೆ. ಅಣ್ಣ, ನಾವೆಲ್ಲ ಬದುಕಿರ್ಬೇಕಾದ್ರೆ ನೀನ್ ಹೇಗೆ ಅಣ್ಣ ಆಗ್ತೀಯಾ? ಇನ್ನೊಂದ್ಸಾರಿ ಈ ರೀತಿ ಎಲ್ಲ ಮಾತಾಡಿದ್ರೆ ನನ್ ಮೇಲೆ ಆಣೆ. ಮಾತಾಡದಲ್ಲಿ ತಪ್ಪೇನಾಯ್ತಮ್ಮ, ತಪ್ಪೇನಾಯ್ತೆ. ಅಣ್ಣ ತಮ್ಮ ಇಲ್ದೆ, ಒಡ ಹುಟ್ಟೂರಿಲ್ದೆ, ಬೀದಿ ಬೀದಿ ಅಲ್ದು
ಯಾವ ಜೋಪಡಿಯಲ್ಲಿ ಮಲಗಿದ್ದ ನನ್ನನ್ನು ಕರ್ಕೊಂಡು ಬಂದು ಸಾಕಿ ಸಲಹಿ ವಿದ್ಯಾಬುದ್ಧಿ ಕೊಟ್ಟು ಒಂದು ಸ್ಥಾನಮಾನ ಕೊಟ್ಟು ನನ್ನನ್ನ ಈ ಮಟ್ಟಕ್ಕೆ ನಿಂತಿರ್ಬೇಕಾದ್ರೆ ಮಾತಾಡೋದ್ರಲ್ಲಿ ತಪ್ಪೇನಾಯ್ತಮ್ಮ? ನೀನು ನಮ್ಮ ಒಡ ಹುಟ್ಟದೆ ಇರ್ಬೋದು ಜನ, ಆದ್ರೆ ನಮ್ಮ ರಕ್ತ ಹಂಚಿಕೊಂಡ್ರೆ ಹುಟ್ಟಿರೋ ಇರ್ಬೋದು. ನಾವು 4 ಜನ ಈ ಮನೆಯ ಒಂದೇ ಮರದ 4 ರಂಬೆಗಳಿದ್ದಾಗೆ ಕಣ. ಈ 4 ರಂಬೆಗಳಲ್ಲಿ ಒಂದೇ ಮನೆ ಊನ ಆದ್ರೂ ಈ ಮನೆಯ ಅಂದ ಚಂದ ಎಲ್ಲ ಹೊರಟೋಗುತ್ತೆ ಕಣ. ಅಣ್ಣ, ಅವತ್ತು ಅಪ್ಪ ಸಾಯ್ಬೇಕಾದ್ರೆ ಹೇಳಿರೋ ಮಾತು ಇಷ್ಟ ಬೇಗ ಮರ್ತ್ಬಿಟ್ಯಾ ಅಣ್ಣ? ಈ 4 ಜನ ಅಣ್ಣಂದ್ರು ಈ ಪ್ರೀತಿಯ ತಂಗಿಗೆ ಮಮತೆಯ ಬೇರಿಗಳಾಗಿರ್ತಾರಲ್ಲ, ಇಷ್ಟ ಬೇಗ ಮರ್ತ್ಬಿಟ್ಯಾ? ಮರ್ತು ಬಿಟ್ರೆ ನಾವು ಮನಸ್ಸಿಯಾಗಿರ್ತೀವಮ್ಮ. ಇಲ್ಲಮ್ಮ, ಇಲ್ಲ. ಈ 3 ಜನ ಅಣ್ಣಂದಿರು ನಿಮ್ಗೆ ಯಾವಾಗ್ಲೂ ರಕ್ಷಾ ಕವಚವಾಗಿ ನಿಂತಿರ್ತೀವಮ್ಮ. ಅದು ಸರಿ ಕಣ ಶಶಿ, ನೀನ್ ಯಾಕೋ ಇಷ್ಟೊಂದು ತಡ ಮಾಡಿದೆ? ಮರ್ತು ಬಿಟ್ಟಿದೆ ಅಣ್ಣ. ಏ ಮನೋಜ್, ಮನೋಜ್ ಬಾರ ಇಲ್ಲಿ. ಅಣ್ಣ, ಇವ್ರು ಸ್ನೇಹಿತ ಮನೋಜ್ ಅಂತ ಹೇಳಿ. ತಂದೆ ತಾಯಿಗೆ ಒಬ್ಬನೇ ಮಗ, ಆಗರ್ಭ ಶ್ರೀಮಂತ. ಇವನ್ನ ಊರ್ಗ ಕರ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯ್ತಣ್ಣ. ಏ ಮನೋಜ್, ಇವರು ನನ್ನ ದೊಡ್ಡಣ್ಣ ಚಂದ್ರು ಅಂತ ಹೇಳಿ. ನಮಸ್ತೆ. ಹಾಯ್ ಮನೋಜ್. ಇವನು ನನ್ನ 2ನೇ ಅಣ್ಣ ರವಿ ಅಂತ ಹೇಳಿ. ಹಾಯ್ ಹಾಯ್. ಫೋನ್ ಮಾಡು. ಇವನು ನನ್ನ ಸಾಕು ತಮ್ಮ ಕಾಶಿ ಅಂತ ಹೇಳಿ. ಇನ್ನು ಇವಳು ಗೊತ್ತಿರ್ಬೇಕಲ್ಲ? ಗೊತ್ತು ಕಣೋ, ಇವಳು ನಿಮ್ಮೆಲ್ಲರ ಪ್ರೀತಿಯ ತಂಗಿ ಸಂಧ್ಯಾ ಅಂತ. ನಿಮ್ಮ ಅಣ್ಣ ಅಂತೂ ಕುಂತಾಗ ನಿಂತಾಗ ಮಲ್ಕೊಂಡಾಗ ನಿಮ್ಮನ್ನೇ ಕನ್ವಸ್ತಾ ಇರ್ತಾನೆ. ಚಂದ್ರು ಹೊಟ್ಟೆ ತಾಳ ಆಗ್ತೈತೆ. ಆಯ್ತಾಯ್ತು ತ್ರಿನೇತ್ರ. ಸಂಧ್ಯಾ ಬಾರಮ್ಮ, ಜೊತೆ ಬೆಳಗಂತೆ. Happy birthday to you. Happy birthday to you. Happy birthday to you. Happy birthday to you, Sandhya.